ನಮ್ಮೂರಲ್ಲಿ ಹುಡುಗರು ನೋಡಿ ಹೆಂಗ್ ನಿಂದಿರ್ತಾರೆ, ನಿಮ್ಮೂರಲ್ಲಿ ಹಿಂಗೆ ನಿಂದಿರ್ತಾರ? ನಿಂತ್ರೆ ಕಾಮೆಂಟ್ ಮಾಡಿ. ನಿಮ್ ಕಡೆ ಹುಡುಗರು ನಿಂತ್ಕೊಂಡಿರ್ತಾರ, ನಮ್ ಕಡೆ ಅದಕ್ಕೆ ಯಾವಾಗ್ಲೂ ಮಲ್ಕೊಂಡೇ ಇರ್ತಾರ ಬಡ್ಡಿ ಮಕ್ಕಳು. ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರು ಕಮೆಂಟ್ ಮಾಡ್ತಾರೆ. ಓಕೆ, ನಾವು ಇದನ್ನ ತೂತುವಡೆ ಅಂತೀವಿ, ನಿಮ್ಮೂರಲ್ಲೂ ನೀವು ತೂತುವಡೆನೆ ಅಂತೀರಾ ಅಂದ್ರೆ ಕಾಮೆಂಟ್ ಮಾಡಿ. ಹೌದಾ? ನಿನ್ನ ಹತ್ರ ರೌಂಡ್ ಆಗಿರೋದು ತೂತು ವಡೆನಾ? ಅಯ್ಯೋ, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ, ನಮ್ ಕಡೆ ನಾವು ಅಲ್ಸಂದ್ ವಡೆ ಅಂತೀವಲ್ಲ. ಯಾರೋ ನೀನು ಸುಳ್ಳು ಹೇಳಿರ್ಬೇಕು ನೋಡು. ಇನ್ನೊಂದ್ಸಲ ಕೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕು, ಅವಾಗ ಸರಿ ಹೋಗುತ್ತೆ. ಅವಾಗ ತೂತು ವಡೆ ಅಲ್ಲ ಅಲ್ಸಂದ್ ವಡೆ ಅಂತ ಹೇಳ್ತಾರೆ. ಅವಾಗ ಅಲ್ಸಂದ್ ವಡೆ ನಿಮ್ ಕಡೆ ಏನಂತಾರೆ ಕಮೆಂಟ್ ಮಾಡಿ ಅಂತ ಹಾಕು. ಗೈಸ್, ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಡಗರ್ಗಳು ಬೇಬಿ ಮಾನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪಪ್ಪ ಮಾನ್ ತೋರಿಸ್ತೆ ಅಂದ್ಬಿಟ್ಟು ಶಾಕ್ ಆಯ್ತಾ? ಶಾಕು ನಮ್ಗೆಲ್ಲ, ನಮ್ಮ ಅಮ್ಕುಡುಮ್ಕಗ್ ಆಗಿರೋದು. ಶಾಕ್ ಆಗ್ಲೇಬೇಕು ಅಂತಾನೆ ತಾನೆ ನನಗೆ ತರ ಮಾಡಿದ್ರು. ಕಿತ್ತೋದ್ ಬೋಳಿ ಮಗನೇ ಜೊತೆಗಿದ್ದು ನಮ್ಮ ಅಮ್ಕುಡುಮ್ಕಗೆ ಹೊಡೆದ್ಬಿಟ್ಟಲ್ಲ ಹಿಂದ್ಗಡೆಯಿಂದ, ಫ್ರೆಂಡ್ ಅನ್ಕೊಂಡು. ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ನಾವ್ ಇದೀವಲ್ಲ, ನಮ್ ತರ ಫ್ರೆಂಡ್ಶಿಪ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇಲ್ಲ ಬ್ರೋ. ಹೌದಪ್ಪ, ನಿಮ್ಮಂತ ಫ್ರೆಂಡ್ಶಿಪ್ ಯಾರಿಗೂ ಇಲ್ಲ. ಅದಕ್ಕೆ ಅಲ್ಲಿ ಇವಾಗ ಪಾರ್ಟ್ನರ್ಶಿಪ್ ಅಲ್ಲಿ ಬೆಟ್ಟಿಂಗ್ ಆಡ್ತಿರೋದು. ತಿರ್ಗಾ ವಾಪಸ್ ಬಂದ್ಬಿಡು ಪಾಪಮ್ಮ. ಲೋ ಮಂಜ, ಅವಳೇನೇನ್ ಮತ್ತೆ ಬಂದ್ರೆ ನೀನ್ ಮತ್ತೆ ಬಿಟ್ಬಿಟ್ಟು ಹೋಗ್ತಾಳೆ. ಮತ್ತೆ ಈ ತರ ಕೆಪರ್ ತುಳ್ತಾಳ, ಆಡಕ್ ಹೋಗ್ಬೇಡ. ಕ್ಯಾಮ್ರಾ ಮುಂದೆ ಬಂದು ಇವಾಗ್ಲೇ ಹೇಳ್ತಿದ್ದೆ ನೋಡು, ಸುಮ್ನೆ ಸಿಂಗಲ್ ಆಗಿರು. ಲವ್ ಯು ಪಾಪಮ್ಮ, ಮಿಸ್ ಯು ಪಾಪಮ್ಮ. ಅಲ್ಲಲ್ಲೋ ಮಂಜ, ಕಾಡಲ್ಲಿರೋ ಪ್ರಾಣಿಗೂನ ನಿನ್ನಂಗ ಕಿರ್ಚಾಡಲ್ಲೋ. ಯಾರಪ್ಪ ಅದು ಮುಖ ತೋರಿಸೋ ಒಂಚೂರು? ಇವನ್ಯಾರ ಕರಿ ಅಂದಿ ನನ್ ಮಗ? ಅಯ್ಯೋ, ಸಾಕಾಗ್ಬಿಡತಿ ಇವ್ನ ಕಾಲಾಗ. ಏ ನೀನ್ ತನಪ್ಪ ಅಮ್ಕೊಡು ಮಂಜ. ಏನ್ ಮಂಜ, ಕ್ಯಾಮ್ರಾಮನ್ ಬಾಯಿಗೆ ಏನಾದ್ರು ಕೊಟ್ಬಿಟ್ಟ? ಇದ್ಯಾಕ್ ಮರ ಹಿಂಗೆ? ಬ್ರೋ, ಬೇಬಿಮ್ಮ, ಪಪ್ಪಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ನಾನು ಅವತ್ತೇ ಬಡ್ಕಂಡೆ ಮಂಜ ನಿನ್ಗೆ. ಪಪ್ಪಮ್ಮ ಆರ್ಮಿ ತರ ಕಾಪಾಡಲ್ಲ, ಹಿಂದ್ಗಡೆ ಬಂದು ನಿನ್ನ ಶೂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ. ಎಲ್ ಕೇಳ್ತೀಯ ನನ್ ಮಾತ್ನ ನೀನು? ಲೇ ಮಂಜ, ನಿನ್ನ ಅವಸ್ಥೆನ ನೀನ್ ನೋಡಕ್ ಆಗ್ತಿಲ್ಲ ಇವಾಗ. ಇವಾಗ ಮುಂದೆ ಸರಿ, ಇವಾಗ ಏನ್ ಮಾಡ್ಬೇಕಂತ ಅನ್ಕೊಂಡಿದೀಯ? ಇವಾಗ ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ಮೊನ್ನೆನೆ ಎಕ್ಸ್ಬಿಟೋಗಳಂತ ಡೈಲಾಗ್ ಬೇರೆ ಹೊಡೆದಿದ್ದೆ. ಇವಾಗ ನೋಡಿದ್ರೆ ಕಾಶಿಗೆ ಹೋಗ್ತೀಯ? ಅಯ್ಯೋ ನೀನ್ ಲೌಡಕ್ಕೆ ಬಾಲ್. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಇವಾಗ ಏನ್ ಮಾಡ್ತೀಯ? ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ಆಯ್ಸ್, ಇವಾಗೆಲ್ಲ ನೀವು ಮಂಜನ್ ಬಗ್ಗೆ ಆಡ್ಕೊಂತಿದಾರೆ. ನಮ್ ಮಂಜ ನೋಡಿದ್ರೆ ಅಮಕು ಡುಮ್ಕು ಡ್ಯಾನ್ಸ್ ತೋರಿಸ್ತಾವ್ನ. ಅಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಏನೋ ಮಂಜ ಒಳ್ಳೆ ಕೆಪ್ಪುರ್ತುಳ್ ಡ್ಯಾನ್ಸ್ ಆಡ್ದಂಗ ಆಡ್ತೀಯಲ್ಲ. ನಮ್ ಕರ್ನಾಟಕ ಜನ ನಿನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಬೇರೆ ಯಾರಿಗೂ, ಟ್ಯಾಲೆಂಟ್ ಇರೋರಿಗೆ ಅಂತವ್ರಿಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಮ್ ಟ್ಯಾಲೆಂಟ್ ಇದ್ದವ್ರಾದ್ರೂ ಬೆಳಿತಿದ್ರು. ನಿನಗ್ ಸಪೋರ್ಟ್ ಮಾಡ್ತಾರವಲ್ಲ ನಮ್ ಕರ್ನಾಟಕ ಜನಕ್ಕೆ, ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ ಇವಾಗ. ಏನಜ್ಜಿ, ಇವತ್ತು ಫುಲ್ ಬೇಜಾರಾಗಿದ್ದಂಗಿದೆಯಾ? ಯಾಕೆ? ನಾವು ಮಾಡೋ ವಿಡಿಯೋಗಳು ಎಲ್ಲರೂ ನೋಡ್ತಾರೆ, ಆದ್ರೆ ನಮ್ಮ ಸ್ವಂತದವರೇ ನೋಡಿದ್ರು ಒಂದು ಲೈಕ್ ಮಾಡಲ್ಲ. ಹ್ಞೂ ಅಜ್ಜಿ, ನಮ್ ಸ್ವಂತದವರಷ್ಟಲ್ಲ, ನನ್ನ ಫ್ರೆಂಡ್ಸ್ ಕೂಡ. ಎಲ್ಲಿ ಬೆಳೆದ್ಬಿಡ್ತಾಳೆ, ಎಲ್ಲಿ ಚೆನ್ನಾಗಾಗ್ಬಿಡ್ತಾಳೆ,
ಅನ್ನೋ ಇದು. ಲೈಕು ಕಮೆಂಟ್ ಹಾಕ್ಬಿಟ್ರೆ ನಾವು ರಾತ್ರಿ ಕೋಟ್ಯಾಧೀಶರ್ ಆಗ್ಬಿಡ್ತೀವಿ ಅಂತ ಭಯ ಅವ್ರಿಗೆ. ನಮ್ಮ ಫ್ರೆಂಡುಗಳು ಅಷ್ಟೇನೆ, ಅಯ್ಯೋ ಅದೇನೇನು ಈ ವಯಸ್ಸಲ್ಲಿ ಹಿಂಗ್ ಬೇಕಾ. ಸೇಮ್ ಅಜ್ಜಿ, ನಾನು ವಿಡಿಯೋ ಮಾಡ್ಬೇಕಾದ್ರೂ ಹಿಂಗೆ ಅಂತಿದ್ರು, ನಿನಗೆಲ್ಲ ಬೇಕಾ ಇದೆಲ್ಲ, ಓದೋ ವಯಸ್ಸಿನಾಗ ಓದೋದ್ ಬಿಟ್ಟು ವಿಡಿಯೋಸ್ ಎಲ್ಲ ಮಾಡೋದು ಅಂತ ಹೇಳ್ತಿದ್ರು. ನಾನೇನು ಅಷ್ಟೊಂದು ಕೆಟ್ಟದಾಗ ಮಾಡ್ತೀನ? ಹೇ, ಯಾರು ಹೇಳಿದ್ದು? ಚೆನ್ನಾಗಿ ಮಾಡ್ತೀಯಲ್ಲ. ನಮ್ಗೆ ನೋಡೋಕ್ಕಾಗಲ್ಲಪ್ಪ ಅಂತಾರೆ. ನನ್ನ ವಿಡಿಯೋಗೆ ನೀನು ಲೈಕ್ ಹಾಕಿ, ನಿನ್ನ ವಿಡಿಯೋಗೆ ನಾನು ಲೈಕ್ ಮಾಡ್ತೀನಿ ಅಷ್ಟೇ. ನಾವು ಬಿಡಬೋದಲ್ಲ. ಹಾಂ, ಅದಾಗಿರಲಿ. ಬೆಳಿಗ್ಗೆ ನೀವು ಮಾತ್ರ ಹಾಕೊಂಡ್ಲಾರ್ದ ಬಂದ್ಬಿಟ್ಟಿದ್ದೀರಂತೆ. ಹಾಗೆ ನಿಮ್ಮ ಮಗ ಕೇಳ್ದ, ಶುಗರ್ ಮಾತ್ರ ಹಾಕೊಂಡ್ಲಾರ್ದ ನೀವು ರೀಲ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ನಿಮ್ಮ ಮಗ ಹೇಳ್ದ, ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬಿಡಿ ರೀಲ್ಸ್ ಮಾಡೋದು. ನಿಮ್ಮ ಮಗ ಮತ್ತೆ ಕೇಳಿಸ್ಕೊಂಡ್ರೆ ಬೈದ್ಬಿಡ್ತಾನೆ ನನಗೆ. ಇನ್ನೊಂದ್ಸಲ ಬಂದ್ರೆ ಜನ ಸೇರಿಸ್ಬಿಡ್ತೀನಿ ಅಂತ ಹೇಳಿದ್ರೆ, ಆಗ ನಾನ್ ಮೈನರ್, ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರ್ಲಿಲ್ಲ. ಈಗೇನು ಮೆಚುರಿಟಿ ಬಂದಿರೋದಕ್ಕೆ ಮೆಚ್ಕೊಂಡಿರೋದು.